ಕೋಲಾರದ ಕೆಲವು ಕಡೆಗಳಲ್ಲಿ ಜಾತಿ ಗಣತಿ ಸಮೀಕ್ಷೆ ಆಗಿದೆ. ಕೆಲವೆಡೆ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಕೆಲವು ಕಡೆ ಮಾತ್ರ. ಕೋಲಾರದ ಎಲ್ಲಾ ಕಡೆಗಳಲ್ಲೂ ಇದೇ ಅಭಿಪ್ರಾಯ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ನಿಮ್ಮ ಮನೆಗೆ ಬಂದಿದ್ರಾ? ನಿಮ್ಮ ಜಾತಿಯನ್ನು ಪರಿಶೀಲನೆ ಮಾಡಿದ್ರಾ? ಖಂಡಿತವಾಗಿ ಬಂದು ಯಾರೂ ಮಾಡಿಲ್ಲ, ಯಾರೂ ಬಂದು ಇಲ್ಲ. ಜಾತಿಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಎಲ್ಲ ಎಡವಿದೆ. ಬೇರೆ ಬೇರೆ ಒಂದು ಉದ್ದೇಶಕ್ಕಾಗಿ ಮಾಡಿ ಅವರು ಸ್ವಂತ ಒಂದು ರಾಜಕೀಯ ಉದ್ದೇಶಕ್ಕೆ ಮಾಡಿಕೊಂಡು ಅವ್ರು ಇದು ಮಾಡ್ತಾ ಇದ್ದಾರೆ ಅಂತ ಹೇಳೋಕೆ ನಾನು ಬಯಸ್ತಾ ಇದ್ದೀನಿ. ಯಾವಾಗೋ ಮಾಡಿದ್ದಾರೆ, ಯಾವಾಗ 5 ವರ್ಷ 10 ವರ್ಷಕ್ಕೆ ಮೊದಲು ಯಾವಾಗೋ ಮಾಡಿದ್ದಾರೆ, ಇವಾಗೇನು ಮಾಡಿಲ್ಲ. ಇರೋ ಜಾತಿನ ಒಡೆದು ಬೇರೆ ಬೇರೆ ಪಂಗಡಗಳು ಮಾಡಿದ್ರೆ ಒಂದು ಜಾತಿ ಅಂದಮೇಲೆ ಎಲ್ಲ ಒಂದೇ ವರ್ಗೀಕರಣ ಮಾಡಿದ್ದಾರೆ. ಎಲ್ಲ ಸಮುದಾಯನ ಒಗ್ಗೂಡಿಸಿ ಮಾಡಿದರೆ ಅದು ಜಾತಿ ಗಣತಿ. ಇವ್ರ ಮೇಲೂ ಅವ್ರ ಮೇಲೂ ಅನ್ನೋದು ಇದರಲ್ಲಿ ಏನೂ ಪ್ರಶ್ನೆನೇ ಬರೋದಿಲ್ಲ. ಜಾತಿ ಗಣತಿ ಮಾಡೋದು ಇದು ಸಮೀಕರಣ ಸರಿ ಇಲ್ಲ ಸರ್. ನಿಮ್ಮ ಮನೆಗೆ ಬಂದಿದ್ರಾ? ಇಲ್ಲ, ನಮ್ಮ ಕಡೆ ಯಾರು ಬಂದಿಲ್ಲ. ಅದೆಲ್ಲ ಜಾತಿ ಗಣತಿಗೆ ಅಂದರೆ ಯಾವಾಗ ಒಂದು 10 ವರ್ಷಕ್ಕೆ ಹಿಂದೆ ಮಾಡಿರೋದು ಇದು ಅವೈಜ್ಞಾನಿಕ. ಇದು ಮಾಡೋದು ಸರಿ ಇಲ್ಲ, ಅವೈಜ್ಞಾನಿಕವಾದ ಕೆಲಸ ಇದು. ನಿಮ್ಮನ್ನ ಯಾರಾದರೂ ಮನೆಗೆ ಬಂದು ಜಾತಿ ಗಣತಿ ಮಾಡಿದ್ರಾ? ಅವ್ನು ಅವನ ಸರ್ಕಾರ ಜಾತಿನೂ ಮಾಡಿಲ್ಲ, ಗಣತಿನೂ ಮಾಡಿಲ್ಲ, ಮನೆ ಹತ್ರಕ್ಕೆ ಬಂದಿಲ್ಲ. ಸಿಲ್ಕ ಒಂದು ಒಬ್ಳು ಎಲ್ಲ 14-15 ಸಾವಿರ, ಇವರು ಸ್ಟೇಟ್ ಎಲ್ಲ 13,000 ಅಂತ ಹೇಳ್ತಾರೆ. ಇದೊಂದು ಅಯೋಗ್ಯರ ಕೆಲಸ. ಇನ್ನೊಂದು ಸಾರಿ ಜಾತಿ ಗಣತಿ ಆಗಬೇಕು. ಜಾತಿ ಗಣತಿ ನಿಮ್ಮನ್ನ ಯಾರಾದರೂ ಕೇಳಿದ್ರಾ? ಇಲ್ಲಣ್ಣ, ನಮ್ಮನ್ನು ಕೇಳೇ ಇಲ್ಲ ಸರ್. ಯಾರು ಬಂದಿಲ್ವಾ? ಯಾರು ಬಂದಿಲ್ಲ, ಕೇಳೇ ಇಲ್ಲ. ಇಲ್ಲ ಸರ್, ಯಾರನ್ನೂ ಕೇಳಿಲ್ಲ. ಯಾರು ಕೇಳಿ ಸರ್, ಯಾವ್ದಾದ್ರು ಯಾರು ಒಬ್ಬರನ್ನೂ ಕೇಳಿಲ್ಲ. ಹೋಗಿ ಸರ್, ಎಲ್ಲ ಸುಳ್ಳು ಅದು. ಜಾತಿ ಗಣತಿ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಯಾರು ಕೇಳಿಲ್ಲ. ಅಂತ್ಯ ಮಾತ್ರಲೇ ನಡೀತಾವೆ, ಯಾರು ಬಂದು ಕೇಳಿಲ್ಲ. ಆದರೆ ಜಾತಿಗಳಲ್ಲಿ ಬೇಕಾದ ಜಾತಿ ಉಪಜಾತಿಗಳಿವೆ, ಅದು ಕೂಲಂಕಷವಾಗಿ ವಿಚಾರಣೆ ಮಾಡ್ತಾ ಇಲ್ಲ. ನೀವು ಸರ್ ಜಾತಿ ಗಣತಿ ನಿಮ್ಮ ಮನೆಗೆ ಬಂದು ಜಾತಿ ಗಣತಿ ಸಮೀಕ್ಷೆಯನ್ನು ಮಾಡಿದ್ರಾ? ನಮ್ಮ ಮನೆಗೆ ಬಂದು ಮಾಡಿದ್ರಿ ಸರ್. ಆಸೆ ಕಾರ್ಯ ಎಷ್ಟು ಜನ ಇದ್ದೀರಿ, ಏನೇನು ಕೆಲಸ ಮಾಡ್ತೀರಿ, ಯಾವ ಜಾತಿ ಅಂತ ಎಲ್ಲ ಕೇಳಿದ್ರಿ. ನಮ್ಮ ಕಡೆ ಎಲ್ಲ ಮಾಡ್ತಾರೆ, ಜಾತಿ ಗಣತಿ ಎಲ್ಲ ಮಾಡ್ತಾರೆ. ನಿಮಗೆ ಜಾತಿ ಗಣತಿ ಬಂದಿದ್ರಮ್ಮ? ನಿಮ್ಮ ಮನೆಗೆ ಜಾತಿ ಗಣತಿ ಮಾಡಿದಾರಾ? ಕಣಪ್ಪ ಬಂದವರು ಮಾಡಿದ್ದಾರೆ. ನೀವು ಜಾತಿ ಗಣತಿಗೆ ಒಳಗಾಗಿದ್ರಾ? ನಿಮ್ಮ ಮನೆಗೆ ಬಂದಿದ್ರಾ? ಬಂದಿದ್ರಿ ಸರ್. ಏನು ಪ್ರಶ್ನೆ ಕೇಳಿದ್ರು? ಅದೇ ನಮ್ಮ ಯಾವ ಜಾತಿ ಅಂತ ಕೇಳಿದ್ರು. ನಾವು ಒಕ್ಕಲಿಗ ಜಾತಿ. ಏನೇನು ಕೇಳಿದ್ರು? ಅದು ಬಂದ್ರಿ ಅದೇ ರೀ, ಮನ್ಯಾಗ ಎಷ್ಟು ಬಂದಿದ್ರಿ ಏನಿಲ್ಲ ಅಂತಂದು ಅಷ್ಟೇ ಕೇಳ್ಬೋದ್ರಿ. ಜಾತಿ ಏನು ಕೇಳಿಲ್ಲ ಬಿಡ್ರಿ ಅವ್ರು. ಜಾತಿ ಏನು ಕೇಳಿಲ್ರಿ. ಓನೇ ಅವ್ರು ಬೇರೆ ಬೇರೆ ಓನೇ ಹೋಗ್ಯಾರಿ ಕೇಳ್ಕೊಂತ ನಮ್ಗೆ ಅಷ್ಟು ಕೇಳಿದ್ರೆ ನಾವು ಅಷ್ಟು ಹೇಳ್ಬಿಟ್ಟಿವ್ರಿ ಅಷ್ಟೇ ರೀ. 8 ವರ್ಷದಿಂದ ಬಂದಿದ್ರು ಅಂತ ಹೇಳ್ತಾರಲ್ಲ ಅವರು. ಅದು ಏನೇನು ಸಾಕಾಣಿಕೆ ಮಾಡ್ತೀರಾ, ಏನು ಕೆಲಸ ಮಾಡ್ತೀರಾ, ಇದೆಲ್ಲ ಟೋಟಲಿ ನಮ್ಮಲ್ಲಿ ಇನ್ಕ್ವೈರಿ ಮಾಡಿದ್ರಿ ಸರ್.